ಅದರಲ್ಲಿ ವಿಮಾನವನ್ನು ತಯಾರಿಸುವುದು ಹೇಗೆ ಅಂತ ಪಾರ್ಟ್ ಬೈ ಪಾರ್ಟ್ ಕೊಟ್ಟಿದ್ದಾರೆ. ನಾನು ಓದಿದ್ದೀನಿ ಆ ಪುಸ್ತಕ. ಎಲ್ಲೆಲ್ಲಿ ಕುಡಿಯೋದು, ಕೆಟ್ಟ ಕೆಲಸ ಮಾಡೋದು ಆಗುತ್ತೋ, ಎಲ್ಲೆಲ್ಲಿ ಮೋಸ, ವಂಚನೆ, ದ್ರೋಹ, ಅಲ್ಲಿ ನೀನಿರು ಅಂತ ಹೇಳಿ. ನಾನು ಏನೇನು ಸೃಷ್ಟಿ ಮಾಡಿದ್ದೀನೋ ಭೂಮಿಯಲ್ಲಿ ಎಲ್ಲವೂ ನನಗೆ ಸಮಾನರೇ. ನಾನಿವಾಗ ಒಂದು 100 ಜನ ಕೇಳಿದ್ರೆ ಒಬ್ರು ಕೇಳೋಕ್ಕೂ ಕಷ್ಟ. ಬರೀ ಮೂಢನಂಬಿಕೆಯಲ್ಲೇ ಬದುಕ್ತಾ ಇದ್ದಾರೆ ಜನ. ಚಿಕ್ಕ ಮಕ್ಳಿಗೆ ಯಾಕ್ರಿ ಭಗವದ್ಗೀತೆ ಹೇಳ್ಕೊಡ್ತೀರಾ? ಅದು ಆಧ್ಯಾತ್ಮಿಕವಾಗಿರೋದು. ಮಕ್ಳಿಗೆ ಅದನ್ನೆಲ್ಲ ಹೇಳ್ಕೊಡ್ಬಾರ್ದು ಅಂತಾರೆ ವಯಸ್ಸಾದವರು. ಹೋಗೋಕ್ಕೆ ಆಗಲ್ಲ ಈಶ್ವರನ ದೇವಸ್ಥಾನಕ್ಕೆ. ಯಾಕೆ ಗೊತ್ತಾ? ನಿನಗೆ ಭಯ. ಶಾಸ್ತ್ರಗಳಲ್ಲಿ ಈಗ ವರಾಹ ಮಿಹಿರ ಆಗಿರ್ಬೋದು, ನಾಗಾರ್ಜುನ ಅವರಾಗಿರ್ಬೋದು, ಅವರೆಲ್ಲ ವಿಜ್ಞಾನ ಲೋಕಕ್ಕೆ ಆಗಿನ ಕಾಲದಲ್ಲೇ ಬಹು ಕೊಡುಗೆಯನ್ನು ನೀಡಿರುವಂಥವ್ರು. ಅವ್ರ ಬಗ್ಗೆ ಈಗ ಅಷ್ಟಾಗಿ ತಿಳಿದೇ ಇರ್ಬೋದು. ಹಾಗಿದ್ದಾಗ ನಮ್ಮ ಭಾರತದಲ್ಲೇ ಅಷ್ಟೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆಗಿನ ಕಾಲದಲ್ಲಿ ಅವರು ಅಷ್ಟೊಂದು ವಿಚಾರಗಳನ್ನು ಪ್ರಸ್ತುತಪಡಿಸಿ ಅವುಗಳಿಗೆ ದಾಖಲೆಗಳನ್ನು ಇಟ್ಟಿದ್ದರೂ ಸಹ ಇಂದಿನ ಪರಿಸ್ಥಿತಿಗೆ ವಿಜ್ಞಾನ ವಿಷಯದಲ್ಲಿ ಬೇರೆ ದೇಶಗಳು ಯಾಕೆ ಮುಂದಿವೆ? ಖಂಡಿತವಾಗ್ಲೂ ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆ ಅಂತಂದರೆ ನೀವು ನಂಬಲ್ಲ. ನೀವು ರೈಟ್ ಬ್ರದರ್ಸ್ ಕಂಡಿಡಿದಾರೆ ವಿಮಾನ ಅಂತ ಹೇಳ್ಬಿಡ್ತೀರಾ, ದೊಡ್ಡದಾಗಿ ಹೇಳ್ಬಿಡ್ತೀರಾ. ಅದು ಕಂಡಿಡಿದಿದ್ದು ಯಾರು? ಭರದ್ವಾಜ ಮಹರ್ಷಿಗಳು. ಭರದ್ವಾಜ ಮಹರ್ಷಿಗಳು ವಿಮಾನ ಪ್ರಕರಣಂ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ವಿಮಾನವನ್ನು ತಯಾರಿಸುವುದು ಹೇಗೆ ಅಂತ ಪಾರ್ಟ್ ಬೈ ಪಾರ್ಟ್ ಕೊಟ್ಟಿದ್ದಾರೆ. ನಾನು ಓದಿದ್ದೀನಿ ಆ ಪುಸ್ತಕನ. ಆಶ್ಚರ್ಯ ಆಗುತ್ತೆ. ಭರದ್ವಾಜರು ಈಗಿದ್ದವರಲ್ಲ ಅವರು, ಅಥವಾ 5,000-6,000 ವರ್ಷಗಳ ಹಿಂದೆ ಇದ್ದವರಲ್ಲ ಅವರೆಲ್ಲ. ಯಾವಾಗ ಭರದ್ವಾಜ ಮುನಿಗಳಿದ್ದಿದ್ದು ತುಂಬ ತ್ರೇತಾಯುಗ, ಸತ್ಯಯುಗದಲ್ಲಿ ಇರ್ತಕ್ಕಂತಹ ಕಾಲ, ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಇದ್ದವರು. ಆವಾಗ ವಿಮಾನದ ಬಗ್ಗೆ ಬರೆದಿದ್ದಾರೆ ಅಂದರೆ ಇವತ್ತು ಕಂಡಿಡಿರ್ತಕ್ಕಂಥ ರೈಟ್ ಬ್ರದರ್ಸೇ ವಿಮಾನ ಕಂಡಿದ್ದಾರೆ ಅಂತ ನಾವೆಷ್ಟು ಹೇಗಿದ್ದೀವಿ ನೋಡಿ. ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಭಾರತ ಎಲ್ಲದರಲ್ಲೂ ಶ್ರೀಮಂತವಾಗಿರ್ತಕ್ಕಂಥ ದೇಶ. ಬರೀ ಖನಿಜಗಳು, ಈ ಚಿನ್ನ, ಲೋಹ ಅದರಷ್ಟಕ್ಕೆ ಅಲ್ಲ, ತುಂಬ ವಿದ್ಯೆಯಲ್ಲಿ ವೇದವನ್ನು ಆಧರಿಸಿ ಬದುಕ್ತಕ್ಕಂಥ ಜನಗಳಾಗಿದ್ದರಿಂದ ಎಲ್ಲವನ್ನದಲ್ಲೂ ಮುಂದಿದ್ರು. ಏನಾಯಿತು? ಅದಕ್ಕೆ ನೋಡಿ ಅವತಾರಗಳಾಗೋದು ಮಧ್ಯ ಯುಗಗಳೆಲ್ಲ. ಕೃತಯುಗ ಆಯಿತು, ತ್ರೇತಾಯುಗ ಆಯಿತು, ದ್ವಾಪರ ಯುಗ ಆಯಿತು. ಒಂದೊಂದೇ ಧರ್ಮದ ಒಂದೊಂದು ವಿನಾಶ ಹೊಂದುತ್ತಾ ಬಂತು. ಕಲಿಯುಗದಲ್ಲಿ ಕಲಿ ಆವರಿಸ್ಕೊಂಡಾಗ ಕಂಪ್ಲೀಟ್ ನಾವೇನು ಅವನು ಹೇಳ್ತಾನೆ, ಭಾಗವತದಲ್ಲಿ ಬರುತ್ತೆ, ಅವನು ಪರೀಕ್ಷಿತ ಹೇಳ್ತಾನೆ, ನೀನು ಹೊರಟೋಗು, ನೀನು ಇಲ್ಲಿದ್ದರೆ ನಮ್ಗೆ ಕಷ್ಟ ಆಗ್ತದೆ, ನಿನ್ನಂತ ಅವನು ಅಧರ್ಮಿ ಬರಕೂಡ್ದು ನಮ್ಮ ಇದಕ್ಕೆ ಅಂತ. ಆದರೆ ಅವನು ರಿಕ್ವೆಸ್ಟ್ ಮಾಡ್ಕೋತಾನೆ, ಶರಣಾಗ್ಬಿಡ್ತಾನೆ ಕಲಿ. ಇಲ್ಲಪ್ಪ, ನಾನು ಏನೂ ತೊಂದರೆ ಮಾಡಲ್ಲ, ನಂಗೊಂದು ಜಾಗ ಕೊಟ್ಬಿಡು ಅಂತ. ಅದಕ್ಕೆ ಅವನು ಹೇಳ್ತಾನೆ ಪರೀಕ್ಷಿತ, ನೋಡು, ಎಲ್ಲೆಲ್ಲಿ ಜೂಜಾಡ್ತಾರೋ, ಎಲ್ಲೆಲ್ಲಿ ಅತ್ಯಾಚಾರಗಳು ನಡೀತಾ ಇರುತ್ತೋ, ಎಲ್ಲೆಲ್ಲಿ ಕುಡಿಯೋದು, ಕೆಟ್ಟ ಕೆಲಸ ಮಾಡೋದು ಆಗುತ್ತೋ, ಎಲ್ಲೆಲ್ಲಿ ಮೋಸ, ವಂಚನೆ, ದ್ರೋಹ, ಅಲ್ಲಿ ನೀನಿರು ಅಂತ ಹೇಳ್ಬಿಡ್ತಾನೆ. ಅಷ್ಟರಲ್ಲಿ ಸಾಕು ಅವ್ನಿಗೆ. ಅಷ್ಟು ಹೇಳಿದ್ದೇ ಸಾಕಾಯಿತು. ಕಲಿಯುಗ ಶುರುವಾಗ್ತಿದ್ದ ಹಾಗೆ, ಅಂದರೆ ಪರೀಕ್ಷಿತ ಮಹಾರಾಜನ ಅವಸಾನ ಆಗ್ತಿದ್ದ ಹಾಗೆಯೇ ಕಲಿ ತಾನು ಎದ್ದ. ಎಲ್ಲ ಇಡೀ ಭರತಖಂಡ ಅಲ್ಲ, ಭೂಮಂಡಲವನ್ನೇ ಪ್ರವೇಶನ ಮಾಡಿ ಎಲ್ಲ ಕಡೆನೂ ಅವನೇನು ಮಾಡ್ದ, ಎಲ್ಲಿದೆ ಧರ್ಮ, ಹುಡುಕಬೇಕು ಧರ್ಮ, ಆ ಥರ ಮಾಡಿಬಿಟ್ಟ. ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ, ಅಷ್ಟೊಂದು ದೊಡ್ಡ ಕೊಡುಗೆ ಕೊಟ್ಟರು ಯಾಕೆ? ನಾವೆಂಥ ಇದು ಅಂತಂದರೆ, ಬ್ರಿಟಿಷರ್ಸು ನಮ್ಮನ್ನು ಆಕ್ರಮಣ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟು ಸಂಪದ್ಭರಿತವಾಗಿತ್ತು ಭಾರತ ಅನ್ನೋದು ಎಲ್ರಿಗೂ ಗೊತ್ತು. ನಮ್ಮ ಒಂದು ವೇಷಭೂಷಣಗಳಲ್ಲೇ ಆಗಲಿ, ಇನ್ನೂ ಅದಕ್ಕೂ ಹಿಂದೆ ಹೋದರೆ ನೋಡಿ ಏನಾಯಿತು ಅಂದರೆ, ಬೌದ್ಧ ಧರ್ಮ ಎಲ್ಲ ಬಂದು ನಮ್ಮದು ಈಗ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿರ್ತಕ್ಕಂಥ ಪಂಡಿತರು ತುಂಬ ಒಂಥರ ಈಗ ಎಲ್ಲವಾಗ್ಲೂ ಎಲ್ಲ ಥರದ್ದು ಇತ್ತು, ಎಲ್ಲ ಜನಗಳು ಎಲ್ಲವಾಗಲೂ ಇದ್ದೇ ಇರ್ತಾರೆ. ಏನು ಮಾಡಿಬಿಟ್ರು ಅಂತಂದರೆ, ಏನೇನಿತ್ತೋ ನಮ್ಮ ಒಂದು ವೇದ ಸಂಸ್ಕೃತಿ ಏನಿತ್ತೋ ಅದರಲ್ಲಿರ್ತಕ್ಕಂತಹ ಪಾಸಿಟಿವ್ ತೊಗೊಳ್ದೆ ಜನಗಳಿಗೆ ಹೆದರಿಸ್ಬಿಟ್ರು. ನಾನು ಬಡವರು, ನಮ್ಗಾಗಲ್ಲ, ಹಾಗೆ ಏನು ಮಾಡಬೇಕು, ಮತ್ತು ಭಗವಂತ ಬೇಡವಾ, ನಂಗೆ ಕಾಣಿಸೋದು ಬೇಡವಾ ನನಗೆ? ಈ ಥರ ಕನ್ಫ್ಯೂಷನ್ ಶುರುವಾದಾಗ ಈ ಪುರೋಹಿತಶಾಹಿ ಅಂತಂದರೆ ಒಂದು ವರ್ಗ ಜನ ಏನು ಮಾಡಿಬಿಟ್ರು, ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಸೌಮ್ಯ ಶ್ರೀಚಕ್ರಗಳಿತ್ತು ಅದರೆಲ್ಲ ಸೌಮ್ಯಾಕ್ಷರಗಳನ್ನ ತೆಗೆದು ಕ್ರೂರ ಬೀಜಾಕ್ಷರಗಳನ್ನು ಹಾಕಿ ದೇವಿಗಳನ್ನೆಲ್ಲ, ಈಗ ದೇವಿಗಳಿಗೆ ಇದೇನಪ್ಪ ಕುರಿ ಬಲಿ ಕೊಡೋದು, ಆಮೇಲೆ ಕೋಳಿ ಅಥವಾ ಮನುಷ್ಯ ನರಬಲಿ ಎಲ್ಲ ಪ್ರಾರಂಭ ಮಾಡಿಬಿಟ್ರು. ಹೆದರಿಸ್ಬಿಟ್ರು ಜನಗಳು ಭಯ ಬಿದ್ದರು. ಬೌದ್ಧ ಧರ್ಮ ತುಂಬ ಸುಲಭವಾಗಿದೆ, ಬುದ್ಧಂ ಶರಣಂ ಗಚ್ಚಾಮಿ ಅಂತ ಪೂರ್ತಿ ಸನಾತನ ಸಂಸ್ಕೃತಿ ನಾವು ಇವಾಗ ಏನು ಕಾಣ್ತಾ ಇದ್ವಿ ಅದೆಲ್ಲ ನಾಶ ಆಗಿ ಇನ್ನೇನು ಪೂರ್ತಿ ಭಾರತ ಈ ರೀತಿ ಬಿದ್ದೋಗುತ್ತೆ ಅನ್ನೋ ಸಮಯದಲ್ಲಿ ಶಂಕರಾಚಾರ್ಯರ ಅವತಾರ ಆಗಿ ಈಶ್ವರನೇ ಶಂಕರನಾಗಿ ಬಂದು ಇಡೀ ಧರ್ಮವನ್ನು ಉದ್ಧಾರ ಮಾಡಿ ಹೋದು. ಇಲ್ಲದೆ ನಾವು ಇವತ್ತಿಗೆ ಹಿಂಗಿರ್ತಿರಲಿಲ್ಲ, ನಾವು ಬುದ್ಧಿಷ್ಟ ಏನೋ ಬೇರೆ ಆಗಿ ನಮ್ದು ಯಾವುದು ನಾವು ಇವತ್ತು ಕಾಣಿಸ್ತಾ ಇರಲಿಲ್ಲ. ಇವತ್ತು ನಾವು ಆ ಮಹಾತ್ಮನ ನೆನಪಿಸ್ಕೊಳ್ಬೇಕು, ಅವರಿಂದನೇ ನಮ್ಮ ಧರ್ಮ ಉಳ್ಕೊಳ್ತು. ಅದಾದಮೇಲೆ ಏನಾಗೋಯ್ತು ಗೊತ್ತಾ, ಎಷ್ಟು ವೇದದಲ್ಲಿ ಅಂತೀರಾ, ವೇದದಲ್ಲಿ ಈ ಥರದ್ದೆಲ್ಲ ಹೇಳೇ ಇಲ್ಲ, ಕ್ಯಾಸ್ಟ್ ಸಿಸ್ಟಮ್ ಹೇಳಿಲ್ಲ, ವೇದದಲ್ಲಿ ಯಾವುದೂ ಹೇಳಿಲ್ಲ.
ಆಮೇಲೆ ಗಂಡು ಹೆಣ್ಣು ಭೇದ ಮಾಡಿಲ್ಲ ಅಂತ ಇವಾಗ ನಾವು ಸಮಾನತೆ ಕೇಳ್ತಾ ಇದ್ದಾರಲ್ಲ, ಅವೆಲ್ಲ ಯಾವುದೂ ಇಲ್ಲ, ಎಲ್ಲರೂ ಈಕ್ವಲ್ಲು. ಅವನು ಹೇಳ್ತಾನೆ ಭಗವಂತ, ಪ್ರತಿಯೊಂದು ನಾನು ಏನೇನು ಸೃಷ್ಟಿ ಮಾಡಿದ್ದೀನೋ ಭೂಮಿಯಲ್ಲಿ ಎಲ್ಲವೂ ನನಗೆ ಸಮಾನರೇ. ವೇದವನ್ನು ಎಲ್ಲರೂ ಓದಬಹುದು, ಬ್ರಾಹ್ಮಣ ಶೂದ್ರ ಕ್ಷತ್ರಿಯ ಎಲ್ಲರೂ ಓದ್ಬೋದು. ಹೆಂಗಸ್ ಇವತ್ತೇನು ಮಾಡ್ಬಿಟ್ಟಿದ್ದಾರೆ, ಯಾಕೆ ಈ ಥರ ಬಂತು ಅಂದರೆ ಪೋಪ್ ಇನ್ವೆನ್ಷನ್ ಆದಾಗೇನಾಯಿತು, ಭಯ ಆಯಿತು. ನಮ್ಮ ಭಾರತದಲ್ಲಿ ಏನಾಯಿತು, ಇಂಗ್ಲೀಷರ ಒಂದು ಮತ್ತು ಮುಸಲ್ಮಾನರ ದಾಳಿ ಆದಾಗೇನಾಯಿತು, ಹೆಣ್ಣು ಮಕ್ಕಳನ್ನ ಹೊರಗಡೆ ಬಿಡಲಿಕ್ಕೆ ಭಯ ಆಯಿತು. ಇವ್ರದ್ದು ಕರ್ಕೊಂಡೋಗೋರು ರೇಪ್ ಆಗತಕ್ಕಂಥದ್ದು, ಆಮೇಲೆ ಬಹಳಷ್ಟು ತೊಂದರೆಗಳಾಯಿತು. ಅದಕ್ಕೋಸ್ಕರ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಲ್ಲ, ಆ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಅವ್ರೇನಾಯಿತು, ವೇದಗಳಲ್ಲಿ ಹೇಳಿದ್ದನ್ನೆಲ್ಲ ಬಿಟ್ಟರು. ಹೆಣ್ಮಕ್ಳನ್ನು ಮುಂಚೆನೇ ಮಗು ಹುಟ್ಟುತ್ತಾ ಇದ್ದಾಗೆ ಮದುವೆ ಮಾಡಿಬಿಡೋದು, ಅಥವಾ ಅದಕ್ಕೊಂದು 8 ವರ್ಷ ಆಗ್ತಿದ್ದಂಗೆ ಮದುವೆ ಮಾಡಿಬಿಡೋದು, ಈ ಥರ ಬಾಲ್ಯ ವಿವಾಹ ಪದ್ಧತಿ, ಬಂಧನ, ಹೆಣ್ಮಕ್ಳು ಹೊರಗೆ ಹೋಗ್ಕೂಡ್ದು, ಹೊರಗೆ ಹೋದರೆ ಹಾಳು ಮಾಡಿಬಿಡ್ತಾರಲ್ಲ ಇವರು ಅಂಥೇಳಿ ಆ ವೇದದಲ್ಲಿ ಇಲ್ಲದೆ ಪದ್ಧತಿಗಳನ್ನೆಲ್ಲ ಅಳವಡಿಸಿ ಹೆಣ್ಣು ಮಕ್ಕಳನ್ನು ಮೂಲೆ ಗುಂಪು ಮಾಡಿಬಿಟ್ಟು ಏನೇ ಇವನ್ನೆಲ್ಲ ಕಲಿಯೋದಕ್ಕೂ ಗಂಡು ಮಕ್ಕಳು ಅಂತ ಮಾಡಿ ಬಿಟ್ಬಿಟ್ರು. ಅದು ಮುಂದುವರಿತಾ ಇತ್ತು. ಈ ಮೆಕ್ಯಾಲೆ ಎಜುಕೇಷನ್ನು, ಈ ಬ್ರಿಟಿಷರ್ಸ್ದು ಇನ್ವೆನ್ಷನ್ ಎಲ್ಲ ಇನ್ವೇಡ್ ಆದಾಗ ಏನಾಯಿತು, ದಾಳಿ ಆದಾಗ ಜನಗಳು ತಿರ್ಕೊಳ್ತಾ ತುಂಬ ಸುಲಭವಾಗಿದೆ ಅಲ್ವಾ, ಆರಾಮಾಗಿ ಹೇಗೆ ಸ್ವೇಚ್ಛೆಯಾಗಿರ್ಬೋದು. ಈಗ ಎಲ್ಲ ಮನೇಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಎಲ್ಲೋ ಒಂದು ಕಡೆ ಫ್ರೀ ಬಿಡ್ತು ಅಂದ ತಕ್ಷಣ ಕೆಲವರು ಏನು ಮಾಡ್ತಾರೆ, ಆ ಫ್ರೀ ಆಗಿರೋ ಕಡೆ ನುಗ್ತಾರೆ. ಹಾಗೆ ಎಲ್ಲ ಮತ್ತು ಕಂಪಲ್ಸರಿನೂ ಆಗೋಯ್ತು. ಅಲ್ಲಿ ಬಳೆ ಹಾಕೋಬಾರ್ದು, ಕುಂಕುಮ ಇಟ್ಕೋಬಾರ್ದು, ವೇದಿಕೆ ಯಾರು ನೋಡ್ತಾಯಿದ್ರು ಅವ್ನು ಮೆಕ್ಯಾಲೆ ಅಂತೂ ಒಂದು ಸರಿ ನೋಡ್ತಾನೆ. ಅಲ್ಲಿ ಹೇಗೆ ಇವ್ರು ಇಷ್ಟೊಂದು ಒಗ್ಗಟ್ಟಾಗಿದ್ದಾರಲ್ಲ ಹಿಂದೂಗಳಲ್ಲಿ, ನೋಡಲೇಬೇಕು ನೋಡಿದಾಗ ಅವರು ಹಾಕ್ಕೊಂಡಿರ್ತಕ್ಕಂಥ ವೇಷಭೂಷಣ, ದೊಡ್ಡವರಿಗೆಲ್ಲ ಕೊಡ್ತಕ್ಕಂಥ ಮರ್ಯಾದೆ ಎಲ್ಲ ನೋಡಿ, ಇದನ್ನು ಮುರಿಲಿಲ್ಲ ಅಂದರೆ ಭಾರತನ ನಾನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅಂದ್ಕೊಂಡು, ಆಗ ಅವನೇನು ಮಾಡ್ದ, ಒಂದೊಂದೇ ಮಾಡಿ ನಮ್ಮಲ್ಲಿರ್ತಕ್ಕಂಥ. ಆಮೇಲೆ ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಗ್ರಂಥಗಳಲ್ಲಿ, ನೀವು ಹೇಳಿದ್ರಲ್ಲ ವಿಮಾನಶಾಸ್ತ್ರ ಭಾರದ್ವಾಜರ ವಿಮಾನಶಾಸ್ತ್ರ ಆಗಿರ್ಬೋದು, ಪರಾಶರರದೇ ಆಗಿರ್ಬೋದು, ವೇದಗಳಲ್ಲಿ ಹೇಳಿರ್ತಕ್ಕಂಥ ಏನು ಅಮೂಲ್ಯವಾದ ನಿಧಿ ಎಲ್ಲ ಭಂಡಾರವೇ ಇತ್ತು. ಅಷ್ಟು ಕಾಶಿಗೂ ಅದಕ್ಕೋಸ್ಕರನೇ ಹೋಗ್ತಾ ಇದ್ದಿದ್ದು. ಹಿಂದೆ ಕಾಶಿ ಯಾತ್ರೆ ಅಂದರೆ ಇವಾಗ ಏನು ನಾವು ಮದುವೆನಲ್ಲಿ ಮಾಡ್ತೀವಲ್ಲ ಅಂತಂದರೆ ಓದ್ಬಿಟ್ಟು ಅವನು ಸ್ನಾತಕನಾಗಿ ಅಲ್ಲಿ ಹೋಗಿ ಅವನು ಅವಾರ್ಡ್ ತೊಗೊಂಡು ಬರಲಿಕ್ಕೆ ಹೋಗ್ತಕ್ಕಂಥದ್ದು ಅಂಥ ಪಂಡಿತರುಗಳಿದ್ರು ಆ ಯೂನಿವರ್ಸಿಟಿನಲ್ಲಿ. ಎಲ್ಲ ಇತ್ತು ಗೊತ್ತಾ, ಅಷ್ಟು ತೊಗೊಂಡು ಹೊಟ್ಟೋದ ಫಾರಿನ್ಗೆ ಎಲ್ಲ ಹೋದ. ಅವ್ರು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಆ ಕೋಡಿಂಗ್ನೆಲ್ಲ ಅವ್ರು ಇದು ಮಾಡಿಬಿಟ್ಟು ತುಂಬ ಚೆನ್ನಾಗಿ ಆಗ್ಬಿಟ್ರು. ನಾವು ಹೀಗೆ ಎಲ್ಲ ನಮ್ಮದೇ ಆದರೂ ನಮ್ಮದಲ್ಲದೆ ಥರ, ಮತ್ತು ಇನ್ನೂ ಎಂಥ ದಡ್ರು ಅಂದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಇಲ್ಲ. ನಾವು ಅವ್ರದ್ದು ವೇಷಭೂಷಣ, ಅವ್ರದ್ದು ಕಲ್ಚರ್ಗೆ ನಾವು ಮಾರು ಹೋಗಿ ನಮ್ಮತನವನ್ನು ಬಿಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದುಬಿಟ್ಟಿದ್ವಿ ನಾವು ಭಾರತದವರು. ನಮ್ಮ ಒಂದು ರಿಚ್ ಅಂದರೆ ಅತೀ ಶ್ರೀಮಂತವಾದ ದೇಶ ನಮ್ಮ ಭಾರತ, ನಮ್ಮ ಸನಾತನ ಧರ್ಮ. ಯಾವತ್ತೂ ಭೇದ ಭಾವ ಮಾಡಲಿಲ್ಲ, ಜೀವಿಗಳಲ್ಲಿ ಭೇದ ಭಾವ ಮಾಡಲೇ ಇಲ್ಲ, ಈ ಕ್ಯಾಸ್ಟಿಸಮ್ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ. ವೇದಗಳನ್ನು ನೀವು ಓದಿದ್ರೆ ಅಷ್ಟು ಚೆನ್ನಾಗಿ ಭಗವಂತ ಹೇಳ್ತಾನೆ, ಎಲ್ಲರೂ ಒಂದೇ, ನಾನು ಒಂದೇ, ನಿನ್ನಲ್ಲಿರ್ತಕ್ಕಂಥದ್ದು ಆತ್ಮ, ನನ್ನಲ್ಲಿರ್ತಕ್ಕಂಥ ಆತ್ಮನೂ ನಾನೇ, ಎಲ್ಲರಲ್ಲಿರ್ತಕ್ಕಂಥ ಆತ್ಮನೂ ನಾನೇ, ನಿನ್ನನ್ನು ಭೇದ ಭಾವ ಮಾಡಬಾರ್ದು, ಅವ್ರನ್ನು ಎಲ್ಲರೂ ಒಂದೇ ಅನ್ನೋದನ್ನು ಹೇಳ್ಕೊಟ್ರು ವೇದದಲ್ಲಿ. ಅಷ್ಟು ಒಳ್ಳೆ ಜ್ಞಾನ ಕೊಟ್ಟರು ಭಗವಂತ. ಇವತ್ತು ನಾವು ಈ ಥರ ಜಾತಿ ಭೇದ ಆಮೇಲೆ ಏನೇನೇನೇನೋ ಮಾಡಿಕೊಂಡು ನಾವು ಎಲ್ಲವನ್ನ ಏನೋ ಒಂಥರ ನಮ್ಮ ಧರ್ಮದಲ್ಲಿ ಹೀಗೆ ಇದೆಯೇನೋ ಅಂತ ಬೇರೆಯವ್ರು ಅಂದ್ಕೊಳ್ಬೇಕು, ಆ ರೀತಿ ಮಾಡಿಬಿಟ್ವಿ. 108 ದೇವರುಗಳನ್ನ ಇಟ್ಕೊಂಡ್ಬಿಟ್ಟು ನನ್ನ ದೇವರೇ ಶ್ರೇಷ್ಠ, ಹರಿಯೇ ಸರ್ವೋತ್ತಮ, ಅಥವಾ ಶಿವನೇ ಗ್ರೇಟು, ಅಥವಾ ಇನ್ಯಾರು, ಹೀಗೆ ಸುಮ್ಮನೆ ಅದರಲ್ಲೇ ಜಗಳ ಮಾಡಿಕೊಂಡು ಒಂದೇ ಗುಂಪಿನಲ್ಲಿರ್ತಕ್ಕಂಥವ್ರು ಭೇದ ಮಾಡಿಕೊಂಡು ಬರೀ ದಿನ ಬೆಳಗಾದರೆ ನಿಮಗೆ ಆನ್ ಮಾಡಿದ್ರೆ ಬರೀ ಇಂಥದ್ದೇ ನ್ಯೂಸ್ಗಳು, ಅತ್ಯಾಚಾರ ಅನಾಚಾರ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಈ ಹಂತಕ್ಕೆ ತಲುಪಿಟ್ಟಿದ್ದೀವಿ. ನೀವು ಹೇಳೋದು ಸತ್ಯ ಅನಿಸುತ್ತೆ. ಯಾಕಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲೆಲ್ಲ ಹಾಗೇ ಇದೆ. ಯಾಕಂದರೆ ಪ್ರತಿದಿನ ಜಾತಿ ಜಗಳ, ಧರ್ಮದ ಬಗ್ಗೆ ಜಗಳ, ನಮ್ಮ ಒಗ್ಗಟ್ಟು ಅನ್ನೋದನ್ನೇ ಇಂದು ಇಲ್ಲದೇ ಇರೋ ಥರ ಆಗ್ತಿದೆ. ಒಟ್ಟು ಈಗ ಹಲವಾರು ಒಂದು 10, 15 ಅಥವಾ 20, 30 ವರ್ಷದಿಂದ ಸ್ವಲ್ಪ ಜನರು ಜಾಗೃತಿ ಆಗ್ತಾಯಿದ್ದಾರೆ ಅನ್ನೋದು ನಮ್ಮೊಂದು ಅನಿಸಿಕೆ. ನಾನು ಜಾಗೃತಿ ಆಗ್ತಿದ್ದಾರೆ ಅಂದರೆ ಸುಮ್ಮನೆ ನಿಮಗೆ ಬರ್ತಾ ಇದೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಒಳ ಹೊಕ್ಕು ನೋಡಿದಾಗ ಇವತ್ತಿಗೂ ಬೇಜಾರಾಗುತ್ತೆ. ಮೂಲ ನಕ್ಷತ್ರ ನನಗೆ ಹುಡುಗಿ ಬೇಡ ಅಂತಾರೆ. ನೀವು ಹೇಳಿದ್ರಿ ಎಷ್ಟು ಲೆವೆಲಲ್ಲಿ ಹೆಂಗೆ ಎಷ್ಟು ಇಂಪ್ರೂವ್ಮೆಂಟ್ ಫಾಸ್ಟ್ ಆಗಿದ್ದೀರಾ. ಎಲ್ಲ ನೀವು ಫಾರಿನ್, ನಾವು ಅವ್ರಿಗೆ ಈಕ್ವಲ್ ಆಗಿರಬೇಕು ಅನ್ನೋ ಹಾಗೆ ನಿಮ್ಮ ಬಿಹೇವಿಯರ್ ಇರುತ್ತೆ, ನಿಮ್ಮ ಕೆಲಸ ಇರುತ್ತೆ, ನಿಮ್ಮ ಲ್ಯಾಂಗ್ವೇಜ್ ಇರುತ್ತೆ, ನಿಮ್ಮ ಏನು ಆಚರಣೆಗಳಿರುತ್ತೆ. ಆದರೆ ಮೂಲ ನಕ್ಷತ್ರ ನನ್ನ ನಂತರ ಬರ್ತದೆ. ನನಗೆ ನಾನೇ ಹೇಳ್ತೀನಿ, ಮೂಲ ನಕ್ಷತ್ರ ಗುರು ನೋಡ್ತೀನಿ, ಏನಾಗಲ್ಲ ಮಾಡ್ಕೊಳ್ಳಿ, ಬೇಡ ಮೂಲ ನಕ್ಷತ್ರ ಬೇಡ. ಅದ್ಯಾಕ್ರಿ ಬೇಡ? ಎಲ್ಲನೂ ಭಗವಂತಂದೇ, ಸೃಷ್ಟಿಯೇ ಭಗವಂತಂದು.
ಅದಕ್ಕೊಂದು ಪರಿಹಾರ ಅಂತಿರುತ್ತೆ, ಮಾಡ್ಕೊಂಡು ಆ ಮಗುನೇ ಅಲ್ವೇ, ಅದಕ್ಕೂ ಬದುಕಬೇಕು ಅನ್ನೋ ಆಸೆ. ಯಾರು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಆ ಹುಡುಗಿ ಕತೆ ಏನು? ಯಾಕೆ ನಾನು ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಈ ವಿಷಯನ ಅಂತಂದರೆ, ಇನ್ನೂ ಯಾವುದೂ ಬದಲಾವಣೆಗಳು ಸುಮ್ಮನೆ ನಮಗೆ ಮಾತಿನಲ್ಲಿ ಆಗ್ತಾ ಇದೆ ಹೊರತು, ಕಂದಾಚಾರಗಳಿಗೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬ ಮನುಷ್ಯ ಷೋಡಶ ಸಂಸ್ಕಾರಗಳು ಅಂತ ನಮಗೇನು ಹೇಳಿದ್ದಾರೆ ನಮ್ಮ ಶಾಸ್ತ್ರ, ಅದನ್ನು ಆಚರಿಸಬೇಕು ಅನ್ನೋದು ಇದೆ. ಯಾರಾದರೂ ಮಾಡ್ತಾ ಇದ್ದಾರಾ ಇಷ್ಟು ಫಾಸ್ಟ್? ನೀವು ಹೇಳಿದ್ರಲ್ಲ ಇನ್ನು ಈಗೀಗೆ ಬರ್ತಾ ಇದೆ ಅಂತ. ಇಲ್ಲ, ನೀವು ಹೇಳಿದ್ರೂ ಒಪ್ಪಲ್ಲ. ನಮ್ಮ ಅಜ್ಜಿ ಹೇಳಿದ್ದಾರೆ, ನಮ್ಮ ಅಮ್ಮ ಹೇಳಿದ್ದಾರೆ, ನಮ್ಮ ತಾತ ಹೇಳಿದ್ದಾರೆ, ಇದನ್ನು ಮಾಡಬಾರ್ದು, ಇದನ್ನು ಮಾಡಿದ್ರೆ ಖಂಡಿತ ಕೆಟ್ಟದಾಗತ್ತೆ, ಅದಕ್ಕೆ ನಾವು ಇದನ್ನು ಮಾಡಲ್ಲ. ಎಷ್ಟೊಂದು ಮಾಡಲ್ಲ ಸಂಸ್ಕಾರ. ನಾನು ಹೇಳ್ತಾ ಇರೋದು ನಿಮ್ಮ ಮನೆ ಪದ್ಧತಿ ಅಂತ ಬಿಟ್ಬಿಡ್ತಾರೆ. ಎಲ್ಲ ಸಂಸ್ಕಾರ ಎಲ್ಲ ಜನಗಳಿಗೂ ಒಂದನ್ನೇ ಹೇಳಿರೋದು, ಆಯಿತಾ? ಷೋಡಶ ಸಂಸ್ಕಾರಗಳು ಅಂತ ಇದೆ, 16 ಸಂಸ್ಕಾರಗಳನ್ನು ಮಾಡಬೇಕು. ಏನೂ ಮಾಡಲ್ಲ. ಮಾಡಿಪ್ಪ, ಇದು ಶಾಸ್ತ್ರದಲ್ಲಿದೆ, ಇದರಿಂದ ಒಳ್ಳೆ ಮಗು ಹುಟ್ಟುತ್ತೆ, ಒಳ್ಳೆ ಪ್ರಜೆ ಆಗ್ತಾನೆ, ದೇಶಕ್ಕೆ ಒಂದು ಒಳ್ಳೆ ಸಿಟಿಸನ್ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರಬೇಕು ಅಂತ ನಾವೇನಾರು ಹೇಳಿದ್ರೆ, ನಮ್ಮ ಮನೆಯಲ್ಲಿ ಇಲ್ಲಪ್ಪ, ನಮ್ಮ ಅತ್ತೆ ಹೇಳಿದ್ದಾರೆ ಅಥವಾ ನಮ್ಮಮ್ಮ ಹೇಳ್ತಾರೆ, ಅದನ್ನು ಮಾಡೋದ್ರಿಂದ ಹಿಂಗಾಗುತ್ತೆ, ಮಾಡಬಾರ್ದು. ಒಪ್ಪಲ್ಲ. ನೀವು ಹೇಳ್ತಿರಲ್ಲ ಕೇಳ್ತಾರೆ ಅಂತ. ನನಗೆ ಅನಿಸಿರೋ ಪ್ರಕಾರ ತುಂಬಾ, ನಾನಿವಾಗ ಒಂದು 100 ಜನಕ್ಕೆ ಹೇಳಿದ್ರೆ ಒಬ್ಬರು ಕೇಳೋಕ್ಕೂ ಕಷ್ಟ ಆಗಿದೆ. ಎಲ್ಲೋ ತುಂಬ 1-2 ಕೇಳಿರ್ತೀನಿ. ಯಾರು ಸ್ವಂತದವರಾಗಲಿ ಯಾರಾಗಲಿ ಕೇಳೋದಿಲ್ಲ, ಭಯ ಆಗುತ್ತೆ. ಏನಾರ ಮಾಡಿದ್ರೆ ಏನಾರು ಆಗಿಬಿಟ್ರೆ. ಇದನ್ನೇ ಮೂಢನಂಬಿಕೆ ಅನ್ನೋದು. ನಿಮಗೆ ಸತ್ಯ ಗೊತ್ತಿಲ್ಲ, ಪೂರ್ಣ ಸತ್ಯನೇ ಭಗವಂತ. ಅದನ್ನು ಯಾರೂ ತಿಳ್ಕೊಳ್ತಾ ಇಲ್ಲ, ಬರೀ ಮೂಢನಂಬಿಕೆಯಲ್ಲೇ ಬದುಕ್ತಾ ಇದ್ದಾರೆ ಜನ. ಹೇಳ್ತಾರೆ ನಾವು ತುಂಬ ಫಾಸ್ಟು, ನಾವು ತುಂಬ ಅಡ್ವಾನ್ಸ್ಡ್ ಇದ್ವಿ ಅಂತ. ಯಾವುದರಲ್ಲಿ ಹಾಕೊಳ್ಳೋ ವೇಷಭೂಷಣ, ನಡ್ಕೊಳ್ಳೋ ರೀತಿನಲ್ಲಿ ಅಷ್ಟೇ ಹೊರತು ಮನಸ್ಸಿನಲ್ಲಿ ಯಾರೂ ಅಡ್ವಾನ್ಸ್ ಆಗಿಲ್ಲ. ಇವರೇ ಖಂಡಿತ ಆಗಿಲ್ಲ, ಆಗಬೇಕು. ಇಂಥ ಯುವಕರು ಸೇರಿಕೊಂಡು ಇದನ್ನು ತಿಳಿದುಕೊಂಡು ನಮ್ಮ ಸನಾತನ ಸಂಸ್ಕೃತಿ ಹೇಗಿದೆ, ಎಷ್ಟು ಅಡ್ವಾನ್ಸ್ ಆಗಿದೆ, ಆಶ್ಚರ್ಯ ಆಗುತ್ತೆ ನಿಮಗೆ. ಅಷ್ಟು ಆ ಕಾಲದಲ್ಲೇ ಮೈತ್ರೇಯಿ, ಗಾರ್ಗಿ ಅವರೆಲ್ಲರೂ ಹೇಗೆ ಡಿಬೇಟ್ ಮಾಡ್ತಾಯಿದ್ರು, ಸಂಭಾಷಣೆ ನಡೆಸಿ ಎಂಥ ಮೇಧಾವಿಗಳಾಗಿದ್ದರು, ಎಷ್ಟು ಅವರು ಭಗವಂತನನ್ನು ಕಂಡವರು ಅವರೆಲ್ಲರೂ. ಇವತ್ತಿನ ದಿವಸ ಅಂಥವ್ರನ್ನ ಹುಡುಕಬೇಕು ನೀವು, ಎಲ್ಲಿ ಸಿಗ್ತಾರೆ ನಿಮಗೆ? ಅಯ್ಯೋ ಭಗವದ್ಗೀತೆ ಚಿಕ್ಕ ಮಕ್ಳಿಗೆ ಯಾಕ್ರಿ ಭಗವದ್ಗೀತೆ ಹೇಳ್ಕೊಡ್ತೀರಾ? ಅದು ಆಧ್ಯಾತ್ಮಿಕವಾಗಿರೋದು, ಮಕ್ಕಳಿಗೆ ಅದನ್ನೆಲ್ಲ ಹೇಳ್ಕೊಡ್ಬಾರ್ದು ಅಂತಾರೆ ವಯಸ್ಸಾದವರು. ಮಕ್ಕಳಿಗೇನೆ ಹೇಳ್ಕೊಡ್ಬೇಕಾಗಿರೋದು ನೀವು ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಇಡೀ ಪ್ರಪಂಚದ ಹೇಗೆ ನಮ್ಮ ಲೈಫ್ ಪೂರ್ತಿ ನಡಿಬೇಕು ಅನ್ನೋದನ್ನು ಹೇಳ್ಕೊಟ್ಟಿರೋದೇ ಭಗವದ್ಗೀತೆ. ಅದನ್ನು ಕಲ್ತ್ಕೊಂಡ್ಬಿಟ್ರೆ ಸಾಕು, ನೀವು ತಪ್ಪು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ವಿಷಯಗಳು ಆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿಬಿಟ್ಟಿದ್ದಾನೆ. ಪೂರ್ತಿ ಹೇಗಿರಬೇಕು ಒಂದು ಸ್ಟೂಡೆಂಟ್ ಹೇಳಿದ್ದಾನೆ, ಪ್ರತಿಯೊಬ್ಬರಿಗೂ ಹೇಳಿದ್ದಾನೆ ನಾನು. ಅದನ್ನು ತಿಳ್ಕೊಂಡ್ರೆ ಸಾಕು, ಬೇರೆ ಏನು ಓದಲೇಬೇಡಿ ನೀವು. ನಾವು ಮಾಡ್ತಾ ಇಲ್ಲ ರೀ, ನಾವು ಮಾಡ್ತಾ ಇಲ್ಲ. ಸುಮ್ಮನೆ ನಿಮಗೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಒಂದಿಷ್ಟು ಜನ ಹೇಳ್ತಾರೆ ಅಷ್ಟೇ ಹೊರತು ಏನು ಆಧಾರದಲ್ಲಿ ಹೇಳ್ತಾರೋ. ಕೆಲವೆಲ್ಲ ಸರಿ ಇರುತ್ತೆ, ಕೆಲವೆಲ್ಲ ಏನೇನೋ ಹೇಳ್ತಾ ಇರ್ತಾರೆ, ಏನು ಮೀನಿಂಗೇ ಇರಲ್ಲ, ಶಾಸ್ತ್ರನೇ ಗೊತ್ತಿರೋದಿಲ್ಲ, ಆ ಥರದ್ದೆಲ್ಲ ಮಾತಾಡ್ತಿರ್ತಾರೆ. ಅದಕ್ಕೆ ನಿಮಗೆ 108 ಲೈಕ್ಸು ಕಾಮೆಂಟ್ಸು ಎಲ್ಲ ಇಷ್ಟಿಷ್ಟು ನಿಮಗೆ ಬರ್ತಾ ಇರುತ್ತೆ. ಸತ್ಯವನ್ನು ಹೇಳ್ತಿರ್ತಾರಲ್ಲ ಯಾರಾದರೂ ಒಂದು ಇದರಲ್ಲಿ, ಅವ್ರಿಗೆ ಪಾಪ ನೋಡೋರೇ ಗೊತ್ತಿರಲ್ಲ. ಒಂದು 3, 4 ಲೈಕ್ ಇಲ್ಲ, ಏನೂ ಇಲ್ಲ. ನೀವು ನೋಡಿ ಬೇಕಾದ್ರೆ ಯೂಟ್ಯೂಬ್ ತೆಗೆದು ನೋಡಿ, ಅದರಲ್ಲಿ ನೋಡಿ ಯಾರು ಅದಕ್ಕೇನು ಹೇಳ್ತಾರೆ, ಅದೇ ಭಾಳ ವೇಷ ಹಾಕ್ಕೊಂಡು ಭಾಳ ನೀವು ಇದು ಹೇಳ್ತಿರಲ್ಲಪ್ಪ, ಅದಕ್ಕೇನು ಹೇಳ್ತಾರೆ, ಟಂಬ್ಲೈನ್ ಹಾಕ್ಬಿಟ್ಟು ಇರೋದೇ ಇಲ್ಲ, ವಿಷಯವೇ ಇರೋದಿಲ್ಲ ಅದರಲ್ಲಿ. ಏನೋ ಒಂದು ಹೆದರಿಸೋ ವಿಷಯನೋ ಅಥವಾ ಕ್ಯೂರಿಯಾಸಿಟಿ ವಿಷಯನೋ ಹಾಕೋದು, ವಿಡಿಯೋ ಬಿಡೋದು. ಅದನ್ನು ನೋಡೋಕ್ಕೋಸ್ಕರ ಪಾಪ ಜನ ಫುಲ್ ನೋಡ್ತಾರೆ, ಅಲ್ಲಿ ಏನೂ ಇಲ್ಲ. ಈ ಥರ ಆಗಿದೆ ಹೊರತು ಖಂಡಿತವಾಗ್ಲೂ ನಮ್ಮ ಸನಾತನ ಸಂಸ್ಕೃತಿಯನ್ನಾಗಲಿ ಅಥವಾ ಈ ಥರ ಯಾವುದೇ ವಿದ್ಯೆಯನ್ನಾಗಲಿ ಪೂರ್ಣ ರೂಪವಾಗಿ ತಿಳಿದುಕೊಂಡು ನಡ್ಕೋತೀನಿ ಅಂತಕ್ಕಂಥದ್ದು ಇನ್ನೂ ಬಂದಿಲ್ಲ, ಬರಬೇಕು. ಅಂದರೆ ಏನಂದರೆ ಹಿಂದಿಗಿಂತ ಈಗ ಸ್ವಲ್ಪ ಆಚರಣೆ ವಿಷಯಗಳಲ್ಲಿ ಸ್ವಲ್ಪ ಜನಗಳು ಒಂಥರ ಪೂಜೆ ಪುನಸ್ಕಾರ ಅನ್ನೋದರಲ್ಲಿ ಮುಂದೆ ಬಂದಿದೆ. ನಾನು ನೋಡಿದ ಹಾಗೆ ಸುಮಾರು 30 ವರ್ಷಗಳ ಹಿಂದೆ ಹೇಗಿತ್ತು, ಇವತ್ತೇನಾಗಿರೋ ಜನಗಳಿಗೆ ಭಯ. ಯಾತಕ್ಕೆ ಕಾರಣ ಗೊತ್ತಾ? ಭಯ. ಏನಾದರೂ ಆಗ್ಬಿಟ್ರೆ ನಮಗೆ ಇಷ್ಟೆಲ್ಲ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಹೇಳೋ ಪೂಜೆಗಳನ್ನೆಲ್ಲ ವೈಕುಂಠ ಏಕಾದಶಿ ಏನು ದೇವಸ್ಥಾನಕ್ಕೆ ಕಾಲಿಡ ಹಾಗೆ ಇಲ್ಲ, ಶಿವರಾತ್ರಿ ಹೋಗೋಕ್ಕೆ ಆಗಲ್ಲ ಈಶ್ವರನ ದೇವಸ್ಥಾನಕ್ಕೆ. ಯಾಕೆ ಗೊತ್ತಾ? ನಿನಗೆ ಭಯ. ಯಾವಾಗ ನಿನ್ನಲ್ಲಿ ಭಯ ಬರುತ್ತೆ ಅಂತಂದರೆ, ನೀ ತಪ್ಪು ಮಾಡಿದ್ರೆ ಮಾತ್ರ ಭಯ, ಇಲ್ಲ ನಿಮ್ಗೆ ಯಾಕೆ ಭಯ? ನಿಮ್ಮಲ್ಲೇ ನೀವು ದೇವ್ರನ್ನ ಕಾಣ್ಕೊಳ್ಳಿ, ನಿಮ್ಮ ಮನೆಯಲ್ಲೇ ದೇವ್ರನ್ನ ಕಾಣ್ಕೊಳ್ಳಿ, ಸತ್ಯವಾಗಿ ನಡೆದುಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನ ಗೌರವಿಸಿ, ನಿಮ್ಮ ಗುರು ಹಿರಿಯರನ್ನ ಗೌರವಿಸಿ, ಎಲ್ಲರನ್ನು ಗೌರವಿಸಿ. ಯಾವಾಗ ನಿಮ್ಗೆ ಏನಕ್ಕೆ ಭಯ ಬರುತ್ತೆ? ನಾ ಮಾಡ್ತಾ ಇರೋದು ಶ್ರದ್ಧೆ ಸರಿಯಾಗಿ ಮಾಡ್ತಾಯಿದ್ದೀನ ಕೆಲಸ, ನನಗೆ ಭಯ ಇರೋದಿಲ್ಲ. ನಾನು ಸರಿಯಾಗಿ ಮಾಡ್ತಿಲ್ವ, ನಂಗೆ ಭಯ. ಎಲ್ಲಪ್ಪ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿಬಿಟ್ರೆ ಅಥವಾ ಇನ್ಯಾರು ಬಂದಂಗೆ ಏನಾರು ಕೇಸ್ ಹಾಕ್ಬಿಟ್ರೆ, ಈ ಭಯಕ್ಕೆ ನಾವೇನು ಮಾಡ್ತೀವಿ, ದೇವರಿಗೆ ಒಂದಿಷ್ಟು ಬ್ರೈಬ್ ಮಾಡ್ತೀವಿ. ದೇವ್ರಿಗೆ ಆ ಕಿರೀಟ ಕೊಡಿಸೋದು, ಅದು ಇದು ಮಾಡಿ ಅವನಿಗೆ, ಅವನು ಗೊತ್ತಿಲ್ವ ಅವನಿಗೆ ಯಾರಿಗೆ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಿರಲ್ವ. ಸೊ ಈ ರೀತಿಯಾಗಿ ಮುಂದುವರಿದೆ ಅಷ್ಟೇ ಹೊರತು ಅದು ಬಿಕಾಸ್ ಆಫ್ ಭಯಕ್ಕೆ ಹಾಗಾಗಿದೆ. ಆದ್ರೂ ಒಂದು ಮಟ್ಟಕ್ಕೆ ಹೇಳಬೇಕು ಅಂದರೆ ಸ್ವಲ್ಪ ಹಿಂದೆ ಹೋಲಿಸಿದ್ರೆ ಈಗ ಎಷ್ಟೋ ಜನಗಳು
ಹೇಳಿದ್ನೆಲ್ಲ ಮಾಡಿ ಒಂಚೂರು ಧರ್ಮ ಕರ್ಮ ಅಂತ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಗತಿ ಇದೆ. ಬಟ್ ಈ ವೇದದ ಅನುಸಾರವಾಗಿ ಏನು ಪ್ರಗತಿ ಬಂದರೆ ಸನಾತನ ಸಂಸ್ಕೃತಿ ಉಳಿಯತ್ತೆ, ಅದಂತೂ ಸತ್ಯ. ಖಂಡಿತ ಮೇಡಮ್, ನೀವು ಇವಿಷ್ಟೊತ್ತು ನಮಗೆ ಬಹಳ ಅರ್ಥಪೂರ್ಣವಾಗಿ ಹಾಗೂ ಇತಿಹಾಸ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಆಗಿತ್ತು ಆ ರೀತಿ ವಿಷಯಗಳನ್ನು ನಮಗೆ ಬಹು ಸುಂದರವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೋತಿಷ್ಯ ಅನ್ನೋದು ಕೇವಲ ನಾವು ನೀವು ತಿಳ್ಕೊಂಡಿರೋವಂಥದ್ದು ಅಲ್ಲ, ಅದು ಬಹಳ ಪ್ರಮುಖವಾದದ್ದು ಹಾಗೂ ಗೌರವಯುತವಾದದ್ದು ಹಾಗೂ ಶ್ರೇಷ್ಠವಾದದ್ದು. ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅದನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು, ಗುರು ಹಿರಿಯರು ಎಲ್ಲರೂ ಅದರಲ್ಲಿ ನಮೂದಿಸಿ ಕೂಡ ಆಗಿದೆ. ಆದರೆ ಈಗೇನಾಗಿದೆ, ಜ್ಯೋತಿಷ್ಯ ಹಾಗೂ ಮೂಢನಂಬಿಕೆ ಈ ಎರಡರ ಮಧ್ಯೆ ನಾವು ತೊಳಲಾಡ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಮತ್ತು ಮೂಢನಂಬಿಕೆ ಈ ಎರಡರ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.